ಚಾಲಕರು ಬದುಕುವ ಹಕ್ಕು ಕಿತ್ತುಕೊಳ್ಳುವ ಕಾನೂನು ನಮಗೆ ಬೇಡವೇ ಬೇಡ ಎಂದು ವಿವಿಧ ಚಾಲಕರ ಸಂಘದವರು ಕೇಂದ್ರದ ನೂತನ ಕಾಯ್ದೆಗೆ ವಿರೋಧಿಸಿ ಆಕ್ರೋಶ ಹೊರಹಾಕಿದ ಘಟನೆ ಜರುಗಿದೆ. ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ರವರು ಭಾರತ ನೀತಿ ಸಂಹಿತೆಯಡಿ ಚಾಲಕರಿಗೆ ಇಂಟ್ ಅಂಡ್ ರನ್ ಪ್ರಕರಣದಲ್ಲಿ ಅತ್ಯುಗ್ರ ಶಿಕ್ಷೆ ನಿಗದಿಪಡಿಸಿರುವ ಕಾನೂನಿಗೆ ಯಾದಗಿರಿಯ ವಿವಿಧ ಚಾಲಕರ ಸಂಘದವರು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಪದವಿ ಕಾಲೇಜ್ ಹತ್ತಿರದ ಹನುಮಾನ್ ದೇವಸ್ಥಾನದಿಂದ ನೇತಾಜಿ ಸುಭಾಷ್ ಚಂದ್ರ ವೃತ್ತದವರೆಗೂ ಪ್ರತಿಭಟನೆ ನಡೆಸಿದ ಚಾಲಕರು ನಂತರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ನೂತನ ಕಾನೂನಿಗೆ ವಿರೋಧ ವ್ಯಕ್ತಪಡಿಸಿದರು. ಹೊಸ ಕಾನೂನಿನ ಚಾಲಕರ ಬದುಕುವ ಹಕ್ಕು ಕಸಿದುಕೊಳ್ಳಲಾಗಿದೆ. ಯಾರು ಬೇಕೆಂದೇ ಅಪಘಾತ ಮಾಡುವುದಿಲ್ಲ ಎಂಬುದನ್ನು ಸರ್ಕಾರ ಅರಿಯಬೇಕೆಂದು ಆಗ್ರಹಿಸಿದರು. ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ರವರು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತ ಸಂಭವಿಸಿದರೆ ಅದಕ್ಕೆ ಸಂಬಂಧಿಸಿದ ಚಾಲಕರಿಗೆ ಕನಿಷ್ಠ 10 ವರ್ಷಗಳ ಕಾಲ ಶಿಕ್ಷೆ ಮತ್ತು 7 ಲಕ್ಷಗಳು ದಂಡವನ್ನ ವಿಧಿಸುವ ಹೊಸ ಕಾನೂನನ್ನ ಮಂಡಿಸಿದ್ದಾರೆ. ಆದರೆ ಯಾವುದೇ ಒಬ್ಬ ಚಾಲಕರು ಸಹ ಉದ್ದೇಶಪೂರ್ವಕವಾಗಿ ಅಪಘಾತಗಳನ್ನ ಸಂಭವಿಸದಂತೆ ಮಾಡುವುದಿಲ್ಲ. ಆ ಕಾನೂನು ಜಾರಿಗೆ ಬಂದರೆ ವಾಹನ ಚಾಲಕನ ಕುಟುಂಬದವರು ಬೀದಿಗೆ ಬೀಳ್ತಾರೆ. ಕಾರಣ ತಾವು ಈ ಕಾನೂನನ್ನ ಜಾರಿಗೆಗೊಳಿಸಬಾರದು. ಒಂದು ವೇಳೆ ಜಾರಿಗೊಳಿಸಿದರೆ ಉಗ್ರವಾದ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಸಿದರು.
ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ರಪ್ಪಂದೇನ ಸರ್ಕಾರ, ರಪ್ಪಂದೇನ ಸರ್ಕಾರ. ಅದ್ರ ಮ್ಯಾಗ ಹೋಗ, ಅಲ್ಲಿ ಬಂದ್ ಮಾಡು, ಬಂದ್ ಮಾಡು, ಬಂದ್ ಮಾಡು. ಆ ಕಡೆ ಏ ನೋಡ ಏ ಕೈ ಎತ್ಬೇಕು, ಕೈ